ಡಾಕ್ಟ್ರೆ, ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ, ಈ ಒಂದು PCOD ಸಮಸ್ಯೆಗಳು ಆಗೋದಕ್ಕೆ ಕಾರಣ ಏನು ಅಂತ ಹೇಳಿ. PCOD ಅಂತಂದರೆ ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್ ಅಂತ ಕರಿತೀವಿ. ಸೊ ಇಲ್ಲಿ ಏನಾಗುತ್ತೆ, PCOD ಅಂತ ಹೇಳಿದಾಗ ಇಲ್ಲಿ ಓವೆರೀಸ್ ಇನ್ವಾಲ್ವ್ಮೆಂಟ್ ಇರುತ್ತೆ. ಅಂದರೆ ಅಂಡಾಶಯದಲ್ಲಿ ನೀರುಗುಳ್ಳೆಗಳು ಕಾಣಿಸ್ಕೊಳ್ಳುವಂಥದ್ದು, ಅದು PCOD ಅಂತ ಹೇಳ್ತೀವಿ. ಸೊ ಕೆಲವ್ರಿಗೆ ಬೈಲ್ಯಾಟ್ರಲ್ ಅಂಡ್ ಯೂನಿಲ್ಯಾಟ್ರಲ್ ಅಂತ ಕರಿತೀವಿ. ಅಂದರೆ ಒಂದು ಕಡೆ ಅಂಡಾಶಯದಲ್ಲಿರುತ್ತೆ, ಇಲ್ಲಾಂದ್ರೆ ಎರಡೂ ಕಡೆ ಕಾಣಿಸ್ಕೊಳ್ಳುತ್ತೆ PCOD. ಸೊ ಇದಕ್ಕೆ ಕಾರಣಗಳು ಅಂತ ಹೇಳಿದಾಗ ಈ ನಡುವೆಯಿಂದ ನಾವು ನೋಡ್ತಿರೋದು, ಅಂದರೆ ನಮ್ಮ ಕ್ಲಿನಿಕಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು ಹೇಗೆ ಅಂತಂದರೆ, ಚಿಕ್ಕ ಅಂದರೆ ಇವಾಗ ಮೆನಾರ್ಕಿ ಆಗಿರ್ತಾನೆ, ಫಸ್ಟ್ ಟೈಮ್ ಮೆನ್ಸಸ್ ಬಂದಿರುತ್ತೆ, ಬಟ್ ಆಫ್ಟರ್ 6 months 1 year ದೇ ಗೆಟ್ ಡಯಾಗ್ನೋಸ್ಡ್ ವಿತ್ PCOD. ಅಂದರೆ 13 ವಯಸ್ಸಿಗೆ ಅಥವಾ 15 ವಯಸ್ಸಿಗೆನೆ ನಾವು PCOD ನೋಡ್ತಾ ಇದ್ದೀವಿ. ಆ್ಯಂಡ್ ಇದು ಯಾವ ಕಾರಣಕ್ಕೆ ಅಂತಂದರೆ, ಒಂದು ಲೈಫ್ ಸ್ಟೈಲ್ ಅಂತ ಹೇಳ್ಬೋದು. ಯಾಕೆಂದರೆ ಇವಾಗಿಂದು ಹೊರಗಡೆ ತಿನ್ನೋವಂಥದ್ದು ಜಾಸ್ತಿ. ಅಂದರೆ ಈ ಪಿಜ್ಜಾ, ಬರ್ಗರ್ಸ್ ಇರ್ಬೋದು, ಅಡಿಕ್ಟಿವ್ಸ್, ಪ್ರಿಸರ್ವೇಟಿವ್ಸ್ ಇದೆಲ್ಲ ಜಾಸ್ತಿ ಆ್ಯಡ್ ಮಾಡ್ತಿರ್ತಾರೆ. ಸೊ ಹೊರಗಡೆ ಮಕ್ಕಳಿಗೆ ಜಾಸ್ತಿ ಯಾರು ಊಟ ಕೊಡ್ತಿರ್ತಾರೆ ಅಥವಾ ಕೊಡಿಸ್ತಿರ್ತಾರೆ, ಈ ಥರದವರಿಗೆ ಈ ಸಮಸ್ಯೆಗಳು ಜಾಸ್ತಿ ಕಾಣಿಸ್ತಿರುತ್ತೆ. ಆ್ಯಂಡ್ ನೋ ಫಿಸಿಕಲ್ ಆಕ್ಟಿವಿಟಿ, ಅಂದರೆ ಒಂದೇ ಕಡೆ ಕುತ್ಕೊಂಡು ಮೊಬೈಲ್ ನೋಡಿಕೊಂಡು ಜಾಸ್ತಿ ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಇವಾಗಿನ ಮಕ್ಕಳಲ್ಲಿ. ಸೊ ಅದರಿಂದನೂ ಕೂಡ ಒನ್ ಆಫ್ ದ ರೀಸನ್ ಅಂತ ಹೇಳ್ಬೋದು. ಅಂದರೆ ಚಿಕ್ಕ ಮಕ್ಕಳಲ್ಲಿ ಕಾಣಿಸ್ಕೊಳ್ತಿರೋದು ಇದು ಒನ್ ಆಫ್ ದ ರೀಸನ್ ಅಂತ ಹೇಳ್ತೀವಿ. ಆ್ಯಂಡ್ ಇನ್ನು ವೆನ್ ಇಟ್ ಕಮ್ಸ್ ಟು ಲೈಕ್ ಏಜ್ ಗ್ರೂಪ್ ಆಫ್ 20s ಇಂದ 30s ಅಲ್ಲಿ PCOD ಕಾಣಿಸ್ಕೊಳ್ಳುವಂಥದ್ದು, ದಿಸ್ ಈಸ್ ಮೇನ್ಲಿ ಬಿಕಾಸ್ ಆಫ್ ಹೆರಿಡಿಟ್ರಿ ಅಂತ ಹೇಳ್ತೀವಿ. ಅಂದರೆ ಅವರಿಗೆ ಫ್ಯಾಮಿಲಿನಲ್ಲಿ ಬಂದಿರಬೇಕು, ಅಂದರೆ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ ಒಂದು. ಇನ್ನೊಂದು ಮೇಜರ್ಲಿ ನಿಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಅಂದರೆ ನಿಮಗೆ ಅಂಡಾಶಯದಲ್ಲಿ ಅಥವಾ ಗರ್ಭಕೋಶದಲ್ಲಿ ಫೀಮೇಲ್ ಆರ್ಗನ್ಸ್ ಅಲ್ಲಿ ಪ್ರೊಡ್ಯೂಸ್ ಆಗ್ತಿರೋಂತಹ ಹಾರ್ಮೋನ್ಸ್ ಕರೆಕ್ಟಾಗಿ ಉತ್ಪತ್ತಿ ಆಗ್ತಿಲ್ಲ. ಆ್ಯಂಡ್ ಕೆಲವು ಸತಿ ಏನಾಗುತ್ತೆ, PCOD ರಿಲೇಟೆಡ್ ವಿತ್ ಥೈರಾಯ್ಡ್, ಅಂದರೆ ಥೈರಾಯ್ಡ್ ಹಾರ್ಮೋನ್ಸ್ ಫ್ಲಕ್ಚುಯೇಷನ್ ಕೂಡ ಇದ್ದಾಗ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ನಾವು ನೋಡ್ತೀವಿ PCOD ಕೂಡ ಕಾಣಿಲ್ಲ. PCOD ಲಕ್ಷಣಗಳು ಪ್ರಾರಂಭದಲ್ಲಿ ಹೇಗಿರುತ್ತೆ ಅಂತ ಹೇಳಿ, ಯಾಕಂದ್ರೆ ಹೇಳಿದ್ರೆ ಇವತ್ತು ಬಹಳಷ್ಟು ಒಂದು ಚಿಕ್ಕ ವಯಸ್ಸಿನಲ್ಲೇ ಹೆಣ್ಮಕ್ಳು ಋತುಮತಿಯರಾಗ್ಬಿಡ್ತಾರೆ. ಸೊ PCOD ಬಂದಿದೆ ಅಂತ ಹೇಳಿದ್ರೆ ಅದರ ಲಕ್ಷಣಗಳು ನಮಗೆ ಹೇಗೆ ಕಂಡು ಬರುತ್ತೆ? ನೋಡಿ, ಮೇನ್ ಸಿಂಪ್ಟಮ್ ಆಫ್ PCOD ಅಂತ ಅಂದ್ರೆ ನಿಮಗೆ ಇರ್ರೆಗ್ಯುಲರ್ ಮೆನ್ಸಸ್ ಅಂತ ಕರಿತೀವಿ. ಅಂದ್ರೆ ಅವರಿಗೆ ಮಂತ್ಲಿ ಕರೆಕ್ಟಾಗಿ ಮೆನ್ಸಸ್ ಆಗ್ತಿರೋದಿಲ್ಲ. 3 months once, 6 months once ಆ ಥರ ಇರುತ್ತೆ. ಆ್ಯಂಡ್ ಒಂದ್ಸತಿ ಮೆನ್ಸಸ್ ಆದಾಗ ಏನಾಗುತ್ತೆ ಪ್ರಾಬ್ಲಮ್ಮು, ಅವರಿಗೆ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ. ಯಾಕೆಂದರೆ ಇಟ್ ಇಸ್ ಕಮಿಂಗ್ ವೆರಿ ಡಿಲೇಡ್ ಮೆನ್ಸಸ್, ಅದಕ್ಕೆ ಏನಾಗುತ್ತೆ ಅವರಿಗೆ ಬ್ಲೀಡಿಂಗ್ ಕೂಡ ಜಾಸ್ತಿ ಇರುತ್ತೆ. ಸೊ ಇದು ಒನ್ ಆಫ್ ದ ಮೇನ್ ಸಿಂಪ್ಟಮ್ ಅಂತ ಹೇಳ್ತೀವಿ. ಇನ್ನೊಂದು ಅವರಿಗೆ ಆನೋವ್ಯುಲೇಟರಿ ಸೈಕಲ್ಸ್ ಅಂತ ಕರಿತೀವಿ. ಆನೋವ್ಯುಲೇಟರಿ ಸೈಕಲ್ಸ್ ಅಂದರೆ ಇದು ಮೆನ್ಸಸ್ ಇರ್ರೆಗ್ಯುಲರ್ ಇರುತ್ತೆ, ಜೊತೆಗೆ ಏನಾಗುತ್ತೆ ಅಂತಂದರೆ ಓವ್ಯುಲೇಷನ್ ಆಗ್ತಿರೋದಿಲ್ಲ. PCODನಲ್ಲಿ ಅದೇ ಮೇನ್. ಸೊ ಆನೋವ್ಯುಲೇಟರಿ ಸೈಕಲ್ ಇಸ್ ಒನ್ ಆಫ್ ದ ಮೇನ್ ಸಿಂಪ್ಟಮ್ ಅಂತ ಹೇಳ್ತೀವಿ. ಇದರ ಜೊತೆಗೆ ಒಬೆಸಿಟಿ ಅಂತ ಹೇಳ್ತೀವಿ. ಒಬೆಸಿಟಿ ಅಂದ್ರೆ ದೇಹ ತೂಕ ಜಾಸ್ತಿ ಆಗುತ್ತೆ ಅವರಿಗೆ. ಸೊ ದೇಹ ತೂಕ ಜಾಸ್ತಿ ಆದಾಗ ಅವ್ರು ಎಷ್ಟೇ ಡಯಟ್ ಮಾಡಲಿ, ಎಷ್ಟೇ ಎಕ್ಸಸೈಸಸ್ ಮಾಡಿದ್ರು ಕೂಡ ಅವರಿಗೆ ವೆಯ್ಟ್ ಗೈನ್ ಜಾಸ್ತಿ ಇರುತ್ತೆ. ಇದು ಒನ್ ಆಫ್ ದ ಮೇನ್ ಸಿಂಪ್ಟಮ್ ಅಂತ ಹೇಳ್ಬೋದು. ಇದರ ಜೊತೆಗೆ ಕೂದಲು ಉದುರುವಂಥದ್ದು ಮತ್ತೆ ಚರ್ಮದಲ್ಲಿ ಬದಲಾವಣೆ ಅಂತ ಹೇಳ್ತೀವಿ. ಅಂದ್ರೆ PCOD ಇದ್ದಂಥವ್ರಿಗೆ ನಾವು ಸಾಕಷ್ಟು, ಅಂದ್ರೆ ಇವಾಗ 5 years 10 years ಆಫ್ PCOD ಈ ತರ ಎಲ್ಲ ಹಿಸ್ಟ್ರಿ ಇದ್ದವ್ರಿಗೆ ಫಿಮೇಲ್ ಟೈಪ್ ಬಾಲ್ಡ್ನೆಸ್ ನಾವು ನೋಡ್ತೀವಿ. ಅಂದ್ರೆ ಕೂದಲು ಉದುರೋದು ಜಾಸ್ತಿ ಇರುತ್ತೆ, ಹೇರ್ ಥಿನ್ನಿಂಗ್ ಅಂತ ಹೇಳ್ತಾರೆ, ಹೇರ್ ಫಾಲ್ ಆಗುತ್ತೆ, ಗ್ರೋತ್ ಇರ್ತಾ ಇರೋದಿಲ್ಲ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಒನ್ ಆಫ್ ದ ಮೇನ್ ಸಿಂಪ್ಟಮ್ ಹೇಳ್ಬೋದು. ಜೊತೆಗೆ ಚರ್ಮದಲ್ಲಿ ಚೇಂಜಸ್, ಅಂದ್ರೆ ಆಕ್ನೆ ಇರ್ಬೋದು ಅಥವಾ ಅವ್ರಿಗೆ ಪಿಗ್ಮೆಂಟೇಷನ್ಸ್ ಆಗುವಂಥದ್ದು. ಯಾಕೆಂದ್ರೆ PCODನಲ್ಲಿ ಏನಾಗುತ್ತೆ, ನಿಮಗೆ ಹಾರ್ಮೋನಲ್ ವೇರಿಯೇಷನ್ಸ್ ಇರೋದ್ರಿಂದ ಕತ್ತ ಸುತ್ತಲೂ ಕಪ್ಪಗಾಗುವಂಥದ್ದು ಇರ್ಬೋದು, ಅಥವಾ ಅವರಿಗೆ ಮುಖದ ಮೇಲೆ ಜಾಸ್ತಿ ಪಿಗ್ಮೆಂಟೇಷನ್ಸ್ ಕಾಣಿಸುವಂಥದ್ದು ಇರ್ಬೋದು, ಜೊತೆಗೆ ಆಕ್ನಿ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ. ಸೊ ದೀಸ್ ಆರ್ ಆಲ್ಸೋ ಮೇನ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಅಂಡ್ PCOD ಇನ್ನೊಂದು ಮೇನ್ ಏನು ಅಂತಂದ್ರೆ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ, ಒನ್ ಆಫ್ ದ ಮೇನ್ ಸಿಂಪ್ಟಮ್. ಯಾಕೆಂದ್ರೆ PCOD ಇದ್ದಂಥವರಿಗೆ ಎಸ್ಪೆಷಲಿ ಮದುವೆ ಆದ ನಂತರ ಕನ್ಸೆಪ್ಷನ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಇದು ಒನ್ ಆಫ್ ದ ಮೇನ್ ಸಿಂಪ್ಟಮ್ ಅಂತ ಹೇಳ್ಬಹುದು.